ನಮಸ್ಕಾರ ವೀಕ್ಷಕರೇ, ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಗಳ ಮಾರ್ಗದರ್ಶನದೊಂದಿಗೆ 27 ನಕ್ಷತ್ರಗಳ ಫಲಬಲ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಈ ವಿಚಾರವನ್ನು ಮಾಡುತ್ತೇವೆ. ಈ ಜನ್ಮದಲ್ಲಿ ನಾವು ಏನು ಪಾಪ ಮಾಡಿದ್ದೆವು, ಈ ಜನ್ಮದಲ್ಲಿ ಏನು ಅನುಭವಿಸುತ್ತಿದ್ದೇವೆ ಎಂಬುದು. ಇದು ಕರ್ಮಫಲ, ಜನ್ಮಗಳ ಪಾಪಗಳ ಪರಿಣಾಮ. ಆದರೆ ಈ ಜನ್ಮದಲ್ಲಿಯೇ ಆ ಪಾಪಗಳನ್ನು ದೂರ ಮಾಡುವ ಒಂದು ಅದ್ಭುತ ಪರಿಹಾರ ಇದೆ. ಅದನ್ನು ಯಾಲ್ ಸುಗಂಧಿಮಾಲೆ ಎಂದು ಕರೆಯುತ್ತಾರೆ. ಇದು ಬಹಳ ಶಕ್ತಿಶಾಲಿ ಆಧ್ಯಾತ್ಮಿಕ ವಿಧಾನವಾಗಿದೆ. ಜನ್ಮಗಳ ದೋಷಗಳನ್ನು ನಿವಾರಿಸುವ ದಿವ್ಯ ಮಾರ್ಗವಾಗಿದೆ. ದೋಷ ನಿವಾರಣೆ ಹೇಗೆ, ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ನೋಡೋಣ. ಶನಿವಾರದಂದು 27 ಹಸಿರು ಏಲಕ್ಕಿ ತೆಗೆದುಕೊಳ್ಳಬೇಕು. ಕೆಲವರಿಗೆ 27 ಏಲಕ್ಕಿ ಏಕೆ ಎಂಬ ಪ್ರಶ್ನೆ ಬರುತ್ತದೆ. ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೇವೆ ಎಂಬುದನ್ನು ತಿಳಿಯದಿದ್ದರೂ ನಮ್ಮ ಜನ್ಮವು 27 ನಕ್ಷತ್ರಗಳಿಗೆ ಸಂಬಂಧಿಸಿದೆ. ಅದಕ್ಕಾಗಿ 27 ಏಲಕ್ಕಿಗಳನ್ನು ತೆಗೆದುಕೊಳ್ಳುವುದು ನಕ್ಷತ್ರಗಳಿಗೆ ಸೂಚಕವಾಗಿದೆ. ನಂತರ ಅವುಗಳನ್ನು 10 ಸೆಕೆಂಡುಗಳ ಕಾಲ ನೀರಿನಲ್ಲಿ ನೆನೆಸಿ. ನಂತರ ಸೂಜಿನಿಂದ ಪ್ರತಿಯೊಂದು ಏಲಕ್ಕಿಗಳನ್ನು ಗುಚ್ಚುಹಾರ ಮಾಡಿ. ಪ್ರತಿ ಬಾರಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುತ್ತಾ ಹೂವಿನ ಹಾರ ರೂಪದಲ್ಲಿ ಮಾಡಬೇಕು. ಈ ರೀತಿ ತಯಾರಿಸಿದ ಏಲಕ್ಕಿ ಸುಗಂಧಿಮಾಲೆಯನ್ನು ಭಕ್ತಿಯಿಂದ ಅಭಯವರದ ಮುದ್ರೆ, ಶಂಖು ಚಕ್ರ ಧರಿಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿಸಬೇಕು. 8 ಶನಿವಾರಗಳಂದು ಈ ವಿಧಾನವನ್ನು ಪುನರಾವರ್ತಿಸಬೇಕು. ಪ್ರತಿಯೊಂದು ಶನಿವಾರ ಹಳೆಯ ಮಾಲೆಯನ್ನು ಸ್ವಾಮಿಯವರಿಗೆ ಸಲ್ಲಿಸಿ ಹೊಸ ಮಾಲೆಯನ್ನು ಹಾಕಿ ಹಳೆಯ ಮಾಲೆಯನ್ನು ಭಕ್ತಿಯಿಂದ ಉಳಿಸಬೇಕು. 8 ಶನಿವಾರಗಳ ನಂತರ ಆ 8 ಮಾಲೆಗಳನ್ನು ಯಾವುದೇ ದೇವಸ್ಥಾನದಲ್ಲಿ ನಡೆಯುವ ಹೋಮಕ್ಕೆ ಅರ್ಪಿಸಬೇಕು. ಈ ರೀತಿ ಮಾಡಿದರೆ ಜನ್ಮಗಳ ಪಾಪಗಳು ಕರಗಿ ಬೀಳುತ್ತವೆ. ಜೀವನದಲ್ಲಿ ಶಾಂತಿ, ಸುಖ, ಸೌಖ್ಯ ಮತ್ತು ಭಗವಂತನ ಆಶೀರ್ವಾದ ಸದಾ ಇರುವಂತಾಗುತ್ತದೆ. ಎಲ್ಲರಿಗೂ ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ, ನ್ಯಾಯೇನ್ ಮಾರ್ಗೇಣ ಮಹೀಂ ಮಹಿಷಃ, ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.